ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉದುರಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮದುವೆ ಮನೇಲಿ ಮಾಡ್ತಾರಲ್ವ, ಆ ರೀತಿ ಇರುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನೋಡಿ, ಬಾಣಲೆಯಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವತ್ತು ನನ್ನ ವಾಯ್ಸು ಸ್ವಲ್ಪ ಗಡ್ಸಾಗಿದೆ, ಕೋಲ್ಡ್ ಆಗಿಬಿಟ್ಟಿದೆ ನನಗೆ, ಹಾಗೆ ಮಾಡ್ತಾಯಿದ್ದೀನಿ ವೀಡಿಯೋಸು. ಸೊ ನೋಡಿ, ಇವತ್ತು ಇದಕ್ಕೆ ನಾನು ಎಣ್ಣೆ ಕಾದಿದೆ, ಇದಕ್ಕೆ ನಾನು 1 ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ. ಇದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ 1 ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ನೋಡಿ, ಸಾಸಿವೆ ಎಲ್ಲ ಸಿಡ್ತಿದೆ. ಈಗ ಇದಕ್ಕೆ ನಾನು ನೋಡಿ, ಇದು ಸ್ವಲ್ಪ ಕಾಲಿಫ್ಲವರ್ನ ಹೆಚ್ಚಿಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿ. 1 ಕ್ಯಾರೆಟನ್ನು ಹೆಚ್ಕೊಂಡಿದ್ದೀನಿ. ಒಂದು 8-10 ಬೀನ್ಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಒಗ್ಗರಣೆಲಿ ಬಾಡಿಸ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ನಾನು 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, 1 ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ 1 ರೌಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬಟಾಣಿ ಕಾಳು, ಸೀಸನಲ್ಲಿ ಅವರೆಕಾಳು, ತೊಗರಿ ಕಾಳು ಏನು ಬೇಕಾದರೂ ಹಾಕ್ಬೋದು. ನಾನು ಅದನ್ನು ಏನೂ ಹಾಕಿಲ್ಲ ಇವಾಗ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಇದೇ ತರಕಾರಿ ಜಾಸ್ತಿ ಆಗಿದೆ ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಒಂದು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಬೆಯಲ್ಲೇ ಬೇಯಿಸ್ಕೊಂಬಿಡೋಣ. ಈಗ ಇದು ಹಬೆಯಲ್ಲಿ ಸ್ವಲ್ಪ ಬೆಂದಿದೆ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಮುಚ್ಚಿ ಒಂದು 5ರಿಂದ 8 ನಿಮಿಷದವರೆಗೆ ಇದನ್ನು ಬೇಯಿಸ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ, ಇವು ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ, ಆ ರೀತಿ ಉದುದ್ರಾಗಲ್ಲ, ಕೈ ಕೊಡುತ್ತೆ ಯಾವಾಗಲೂ ಅಂತ. ಇವಾಗ ನಾನು ಸರಿಯಾದ ಮೆಥಡ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಸೂಪರಾಗುತ್ತೆ. ಇದಕ್ಕೆ ಏನಪ್ಪ ಅಂದರೆ, ನೀವು ಯಾವಾಗಲೂ ಅಕ್ಕಿ ಶಾವಿಗೆನ ಬಳಸಬೇಕು. ಯಾವುದಾದ್ರೂ ತೊಗೊಳ್ಳಿ, ಯಾವ ಕಂಪ್ನಿದಾದರೂ ತೊಗೊಳ್ಳಿ ನೀವು, ಆದರೆ ಅಕ್ಕಿ ಶಾವಿಗೆ ತೊಗೋಬೇಕು. ಕೆಲವ್ರು ಏನು ಮಾಡಿಬಿಡ್ತಾರೆ, ಗೋಧಿ ಶಾವಿಗೆ ತೊಗೋತಾರೆ ಪಾಯಸ ಮಾಡೋದನ್ನು, ಅದನ್ನು ತೊಗೊಂಡ್ಬಿಟ್ಟು ಆಗಲಿಲ್ಲ ಅಂತಾರೆ. ಅದು ಕೂಡ ಅಷ್ಟೇ, ಹುರಿದ್ಬಿಟ್ಟು ಮಾಡಬೇಕು. ಬಟ್ ಇದು ಅಕ್ಕಿ ಶಾವಿಗೆ ತೊಗೊಂಡ್ರೆ ನಿಮಗೆ ಒಂದು ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಮತ್ತು ತುಂಬ ಚೆನ್ನಾಗಿ ಬರುತ್ತೆ, ಹುರಿಯೋ ಅವಶ್ಯಕತೆಯೂ ಇರಲ್ಲ. ಸೊ ಹಾಗಾಗಿ ಅಕ್ಕಿ ಶಾವಿಗೆ ತೊಗೊಳ್ಳಿ. ಅಕ್ಕಿ ಶಾವಿಗೆ ತೊಗೊಂಡು ಮಾಡೋದ್ರಿಂದ ಉದುರಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇವಾಗ ಎಲ್ಲ ಬೆಂದಿದೆ ಇದು ಹೋಳುಗಳೆಲ್ಲ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು 1 ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀಟಾಗಿ ಮಿಕ್ಸ್ ಆದಮೇಲೆ ಈಗ ನಾನು 1/4 kgಯಷ್ಟು ನಾನು ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಕ್ವಾಂಟಿಟಿ 1/4 kgಯಷ್ಟು ತೊಗೊಂಡಿದ್ದೀನಿ. 1/4 kgನ ಇದಕ್ಕೆ ಹಾಕ್ಕೊಡೋಣ. ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ. ತುಪ್ಪದಲ್ಲಿ ಹುರಿಬೇಕು ಅಥವಾ ಇದಾಗತ್ತೆ ಗಂಟಾಗತ್ತೆ ಅನ್ನೋದಿಲ್ಲ, ಹುರಿಯೋದೇ ಇದನ್ನು ಮಾಡ್ಬೋದು. ಇವಾಗ ನಾನು ಇದಕ್ಕೆ ಇದನ್ನೆಲ್ಲ ಒಂದು ಸಮ ಮಾಡಿಕೊಂಡು ಬಾಣಲೆಯಲ್ಲಿ ಇದನ್ನೆಲ್ಲ ಹಾಕಿ ನೋಡಿ. ಈಗ ನಾನು ಇದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಬಿಡ್ತೀನಿ. ಹಿಂಗೆ ಮೇಲಿಂದ ಈ ಥರ ನೀರನ್ನು ಹಾಕ್ಕೊಂಬಿಡ್ಬೇಕು. ಹೀಗೆ ನೀಟಾಗಿ ಹಾಕ್ಕೊಂಡು ಇವಾಗ ಇದನ್ನೇನು ಕೆದಕಕ್ಕೆ ಹೋಗಬಾರ್ದು. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅಥವಾ 5ರಿಂದ 10 ನಿಮಿಷ ಅಂದ್ಕೊಳ್ಳಿ, ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಉದುದ್ರಾಗಿ ರೆಡಿಯಾಗುತ್ತೆ. ಈಗ ನಾವು ಮುಚ್ಚಿಬಿಟ್ಟು ಒಂದು 8 ನಿಮಿಷ ಬೇಯಿಸ್ಕೊಂಬಿಡೋಣ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್ನ ನಾನು.
ನೋಡಿ ಇವಾಗ ಎಲ್ಲ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆ, ಮೆತ್ತಗಾಗಿದೆ ಎಲ್ಲ. ಇದ್ರ ತಳಗಡೆ ನೀರು ಹಾಕಿರೋದ್ರಿಂದ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಉದುರಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಇದು ನೀವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮನೇಲಿ, ತರಕಾರಿ ಎಲ್ಲ ರೆಡಿ ಇದ್ದರೆ. ನೀವು ಇದನ್ನು ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.